ತಾಲೂಕಿನ ಅಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಕಲ್ಲರಹಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಬಂದು ಇಲ್ಲಿ ತಾಯಿ ಸೀತಾಮಾತೆ ಬಂದು ಇಲ್ಲಿ ವಾಸ ಮಾಡಿದಂಥ ಇತಿಹಾಸ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ವಿಶೇಷವಾಗಿ ಅಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದ ಬ್ರಹ್ಮರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಂಡು ನಮ್ಮ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಎಲ್ಲ ಮುಖಂಡರುಗಳೊಟ್ಟಿಗೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದ ರಥವನ್ನು ಕೂಡ ರಥದ ಬೀದಿಯಲ್ಲಿ ಎಳೆದು ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಭಗವಂತ ಸಿದ್ಧಿಸಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿರುವಂಥ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ. ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ. ಪ್ರತಿಯೊಬ್ಬರಿಗೂ ಆ ಭಗವಂತನಲ್ಲಿ ಏನೆಲ್ಲ ಇವತ್ತು ಕೋರಿಕೆ ಇಟ್ಟು ಹೋಗ್ತಿದ್ದಾರೆ, ಇಲ್ಲಿ ವರ್ಷ ಪ್ರತಿಥಿಯಂತೆ ಬಂದು ಇಲ್ಲೇನು ಪೂಜೆ ಸಲ್ಲಿಸ್ತಾರೆ. ಈ ವರ್ಷ ಇಂಥ ದಿನ ರಥೋತ್ಸವದ ದಿನ ಬರ್ತಾರೆ, ಒಂದು ಹರಕೆ ಇಟ್ಟು ಹೋಗ್ತಾರೆ. ಭಗವಂತ ಇಂಥ ದಿನ ಬಂದು ನಾನು ಮುಂದಿನ ವರ್ಷ ಇದಕ್ಕೇನು ನನ್ನ ಹರಕೆ ತೀರಿಸಿ ಹೋಗ್ತೀನಿ ಅಂತ ಇವತ್ತು ಅವ್ರಿಗೆ ಎಷ್ಟೋ ಜನಕ್ಕೆ ಖುಷಿ ಸಂತೋಷಗಳಿಂದ ಕೆಲಸಗಳಾಗಿರುತ್ತೆ. ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ಹೂವು ಹಾಕೋದ್ರ ಮುಖಾಂತರ ಅವ್ರ ಹರಕೆಗಳನ್ನ ತೀರಿಸ್ತಿರ್ತಾರೆ. ಬಂದು ಡಂಗನಾಚಾರಿ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಶಿವಣ್ಣ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು. ಈ ದೇವಸ್ಥಾನ ಬಂದು ಒಂದು 3000 ವರ್ಷ ಹಿಂದಿಂದು. ಈ ನಂದಿ ಲೇಪಾಕ್ಷಿ ಆ ಕಾಲದಲ್ಲಿ ಆಗಿರೋ ದೇವಸ್ಥಾನ ಇದು ಆ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು. ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ಮಾಡಿಬಿಡೋದು. ಇಲ್ಲಿ ಶ್ರೀರಾಮರು ವನವಾಸಕ್ಕೆ ಬಂದಿದ್ದಾಗ ಸೀತಾದೇವಿ ಬಾಯಾರಿಕೆ ಆಗ್ತಾ ಇದೆ, ನೀರು ಬೇಕು ಅಂತ ಕೇಳಿದಾಗ ಈ ಅಡವಿಯಲ್ಲಿ ನೀರೆಲ್ಲಿ ಸಿಗುತ್ತೆ ಅಂತಂದರೆ ನಂಗೆ ನೀರು ಬೇಕೇ ಬೇಕು, ಬಾಯಾರಿಕೆ ದಾಹ ಆಗ್ತಾ ಇದೆ, ನಂಗೆ ನೀರಿಲ್ಲ, ನನಗೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಶ್ರೀರಾಮರು ಬಂಡೆಗೆ ಬಾಣ ಹೊಡೆದ್ರು. ಬಾಣ ಹೊಡೆದಾಗ ಅಲ್ಲೇ ಬಂಡೆ ಸೀಳಿಬಿಟ್ಟು ಅಲ್ಲೇ ನೀರು ಉದ್ಭವ ಆಯಿತು. ನೀರು ಯಾವಾಗ ಉದ್ಭವ ಆಯಿತೋ ಎಲ್ಲರೂ ನೀರು ಕುಡಿದ್ರು. ನೀರು ಕುಡಿದಾಗ ನೀರು ಬಹಳ ಚೆನ್ನಾಗಿತ್ತು. ಆವಾಗ ಸೀತಾದೇವಿ ನೀರು ಬೇಕು ಅಂದಾಗ ಬಾಣ ಹೊಡೆದು ನೀರು ತರಿಸ್ಕೊಟ್ರಿ. ಈಗ ನಾವು ಬಂದಿದ್ದಂಥ ಸ್ಥಳ ಏನೋ ಒಂದು ನಮ್ಮ ಚರಿತ್ರೆ ಇರಬೇಕು, ನಾವು ಬಂದಿದ್ದಕ್ಕೆ ನಮ್ದು ಹೆಸರು ಇರಬೇಕು ಅಂದಾಗ ಇನ್ನೂ ಏನು ಮಾಡಬೇಕು ಅಂತ ಕೇಳಿದಾಗ ಇನ್ನೂ 2 ಬಾಣ ಹೊಡಿಬೇಕು, ರಾಮ ಸೀತೆ ಲಕ್ಷ್ಮಣ ಅಂದ್ಬಿಟ್ಟು 3 ಕಲ್ಯಾಣಿಗಳಾಗಬೇಕು. ಇಲ್ಲಿ ಎಲ್ಲ ಕಾಲದಲ್ಲೂ ನೀರು ಇರಬೇಕು. ಇಲ್ಲಿ ಈ ಬೆಟ್ಟದ ಮೇಲೆ ಒಂದು ಕುಂಟೆಯಲ್ಲಿ ನೀರಿದೆ ಅಂದರೆ ಒಂದು ವಿಶೇಷ ಅನಿಸ್ಬೇಕು. ಎಂಥ ಬೋರ್ಗಳನ್ನು ಒಂದು 10-20 ವರ್ಷಕ್ಕೆ ಖಾಲಿ ಆಗುತ್ತೆ, ಇಲ್ಲಿ ಖಾಲಿ ಆಗೋದೇ ಇಲ್ಲ. ಇದು ಭಗವಂತನ ಒಂದು ಸೃಷ್ಟಿ ಇದ್ರದ್ದು. ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷ ಪ್ರತೀತಿಯ ಆದಿಯಲ್ಲಿ ರಥೋತ್ಸವವನ್ನು ಮಾಡ್ಕೊಂಡು ಬಂದಿರ್ತಾರೆ. ನಾವು ನೋಡ್ತಾ ಇದ್ದೀವಿ ದಿನೇ ಜನಗಳಿಗೆ ಭಕ್ತಿ ಆಗ್ತದೆ, ಜಾಸ್ತಿ ಆಗ್ತದೆ ಮತ್ತು ಕಡಿಮೆ ಆಗ್ತಲ್ಲ. ಹಾಗಾಗಿ ಅಶೆಟ್ಟಹಳ್ಳಿ ಹೋಗಿ ಈ ದೇವಸ್ಥಾನ ತುಂಬ ಪುರಾತನವಾದದ್ದು, ಇದಕ್ಕೆ ಒಂದು ಇತಿಹಾಸ ಇದೆ. ಈ ಇತಿಹಾಸ ಉಳ್ಳಂಥ ಈ ದೇವಸ್ಥಾನದಲ್ಲಿ ಒಂದು ದಿವಸ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ರವೀಂದ್ರವರು ಬರೆದಿದ್ದು ತುಂಬ ವಿಶೇಷತೆ. ಹಾಗಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೂ